ನಮ್ಮ ಶರೀರದಲ್ಲಿ 3 ದೋಷಗಳಿರ್ತವೆ: ವಾತ, ಪಿತ್ತ, ಕಫ. ಇವನ್ನು ಕಂಟ್ರೋಲ್ ಮಾಡೋದು ತುಂಬ ಅವಶ್ಯಕ. ಇವೇನಾದರೂ ಅನ್ಬ್ಯಾಲೆನ್ಸ್ ಆದರೆ ನಮ್ಮ ಶರೀರದಲ್ಲಿ ರೋಗಗಳು ಕಾಣಿಸ್ಕೊಳ್ತವೆ. ಕಂಟ್ರೋಲ್ ಮಾಡಿದರೆ, ಬ್ಯಾಲೆನ್ಸ್ ಮಾಡಿದ್ರೆ ನಾವು ಫಿಟ್ಟಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ. ಈ ವಾತ ಪ್ರವೃತ್ತಿ, ವಾಯು, ಆಕಾಶ ತತ್ವ. ಈ ವಾತ ಅಧಿಕ ಆಗಿರುವಂಥವರು ವ್ಯಕ್ತಿ ಸಣ್ಣಕ್ಕಿರ್ತಾರೆ, ಚೆನ್ನಾಗಿ ಓಡ್ತಾರೆ, ಕುಣಿತಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಪಿತ್ತ, ಹೀಟಿಂಗ್ ಪವರ್, ಬಿಸಿ. ಇವರು ಚೆನ್ನಾಗಿ ತಿಂತಾರೆ, ಆದರೂ ದಪ್ಪ ಆಗಲ್ಲ, ಶರೀರ ಸಾಮಾನ್ಯವಾಗಿರ್ತದೆ. ಆದರೆ ಇವರ ಮುಖದಲ್ಲಿ ವಿಶೇಷ ಕಳೆ ಇರ್ತದೆ. ಇನ್ನು ಕಫ, ಶರೀರ ಸಡಿಲ ಆಗಿರುವಂಥವರು ದಪ್ಪ ಇರ್ತಾರೆ, ತಿನ್ನೋದು ಕಡಿಮೆ ಆದರೂ ದಪ್ಪ ಇರ್ತಾರೆ. ಹಾಗಾಗಿ ವಾತ, ಪಿತ್ತ, ಕಫ ಅಧಿಕ ಆಗೋದ್ರಿಂದನೂ ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಈ ವಾತದ ಪ್ರಮಾಣ ಜಾಸ್ತಿ ಆದರೆ ನಮಗೆ ರೆಸ್ಟ್ಲೆಸ್ನೆಸ್, ಎಂಗ್ಸೈಟಿ, ಮೊಣಕೈ ನೋವು, ಕಾಲು ನೋವು, ಜಾಯಿಂಟ್ ಪೇನ್ ಅಂತೀವಲ್ಲ, ಅವೆಲ್ಲ ಬರುವ ಸಾಧ್ಯತೆಗಳಿದೆ. ಅಂದರೆ ಮನಸ್ಸು ಸಹ ಓಡ್ತಾ ಇರ್ತದೆ. ಓಡ್ತಾ ಇದೆ ಅಂದರೆ ಅಲ್ಲಿಗೆ ವಾಯು, ವಾತ. ಕಂಟ್ರೋಲ್ ಮಾಡಬೇಕಂದ್ರೆ, ಮನಸ್ಸು ಶಾಂತ ಮಾಡಬೇಕಂದ್ರೆ ನಾವು ಪ್ರಾಣಾಯಾಮಗಳನ್ನು ಮಾಡಬೇಕಾಗ್ತದೆ. ನಮಗೇನು ಗೊತ್ತಾ, ಕೆಲವೊಂದು ರೋಗಗಳು ಕಾಣ್ತವೆ, ಇನ್ನು ಕೆಲವೊಂದು ಅದೃಶ್ಯವಾಗಿರ್ತವೆ, ಕಾಣಲ್ಲ. ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದನ್ನು ನಾನು ಆರೋಗ್ಯ ವಿಡಿಯೋದಲ್ಲಿ ಹೇಳಿದ್ದೀನಿ. ಊಟದ ಪದ್ಧತಿ ಯಾವ ರೀತಿ ಇರಬೇಕು, ಯಾವ ನಾಡಿ ಆ್ಯಕ್ಟಿವ್ ಇರಬೇಕು ಅನ್ನೋದನ್ನು ಹೇಳಿದ್ದೀನಿ. ಪ್ರಾಕ್ಟೀಸ್ ಮಾಡಿ. ಇನ್ನು ಪೂರಕ, ಕುಂಭಕ, ರೇಚಕ ಮಾಡೋದ್ರಿಂದನೂ ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ಬೋದು. ಏನು ಗೊತ್ತಾ, ಕಡಿಮೆ ದುಡ್ಡಿದ್ರು ನೀವು ನಿರೋಗಿ ಆಗಿದ್ದೀರಾ ಅಂದರೆ ಯಾವುದೇ ನಿಮಗೆ ರೋಗ ಇಲ್ಲ ಅಂದರೆ ನೀವು ಸುಖಿ ಪುರುಷರು, ಶ್ರೀಮಂತರು. ಆರೋಗ್ಯ ಅನ್ನೋದು ದೇವರು ಕೊಟ್ಟಂತಹ ಬಹುಮಾನ, ಗಿಫ್ಟು. ಈ ಬಹುಮಾನನ ನಾವು ಚೆನ್ನಾಗಿ ಇಟ್ಕೋಬೇಕು. ನಾವು ರೋಗಗಳು ಬರಬಾರ್ದು ಅಂದರೆ ಏನು ಮಾಡಬೇಕಂದ್ರೆ, ವಾತ, ಪಿತ್ತ, ಕಫನ ಕಂಟ್ರೋಲ್ ಮಾಡಬೇಕು. ಅಂದರೆ ನಾವು ಪೂರಕ, ಕುಂಭಕ, ರೇಚಕ ಪ್ರಾಕ್ಟೀಸ್ ಮಾಡ್ಬೋದು. ಅಂದರೆ ಲೆಫ್ಟ್ ನೋಸ್ಟ್ರಲ್ಲಿಂದ ಏರ್ ತಗೊಂಡು ಹೋಲ್ಡ್ ಮಾಡಿ ರೈಟಿಂದ ಬಿಡೋದು, ರೈಟಿಂದ ತಗೊಂಡು ಹೋಲ್ಡ್ ಮಾಡಿ ಲೆಫ್ಟಿಂದ ಬಿಡಬೇಕು. ಇದನ್ನು ಒಂದು 9 ಸೈಕಲ್ಲು ಅಂದರೆ 9 ಸುತ್ತು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಹಾಗೆಯೇ ನಾವು ಆಹಾರ ಯಾವ ಟೈಮಲ್ಲಿ ತಿನ್ನಬೇಕು, ಯಾವ ನಾಡಿ ಆ್ಯಕ್ಟಿವೇಟ್ ಇರಬೇಕು ಅನ್ನೋದನ್ನು ಹೇಳಿದ್ದೀನಿ. ಈ ಪೂರ್ತಿ ವೀಡಿಯೋ ಸೀರೀಸ್ನ ಒಂದೊಂದೇ ನೋಡಿ ಫಾಲೋ ಮಾಡ್ತಾ ಬನ್ನಿ. ಯಾಕಂದರೆ ನಾವು ತಿಂದಂಥ ಆಹಾರ ಪ್ರಾಪರಾಗಿ ಡೈಜೆಸ್ಟ್ ಆಗಿಲ್ಲ ಅಂದರೆ ಕೆಲವೊಂದು ಸಮಸ್ಯೆಗಳು ಕಾಣ್ತದೆ. ಹಾಗಾಗಿ ನಾವು ಊಟ ಮಾಡಬೇಕಾದ್ರೆ ಯಾವ ನೋಸ್ಟ್ರಲ್ ಓಪನ್ ಇರಬೇಕು. ಯಾಕಂದರೆ ನಾವು ತಿಂದಂತಹ ಆಹಾರ ಜಠರಾಗ್ನಿಯಲ್ಲಿ ಅಂದರೆ ಬೆಂಕಿಲೇನು ಸುಡ್ತಾ ಇರ್ತದಲ್ಲ ಒಳಗಡೆ, ಅದಕ್ಕೆ ನಾವು ಬಿಸಿ ಏರ್ ಬಿಟ್ಟಾಗ, ಅಂದರೆ ನಮ್ಮ ಪಿಂಗಳ ನಾಡಿ ಆ್ಯಕ್ಟಿವೇಟ್ ಮಾಡಿಟ್ಟಾಗ, ಬೆಂಕಿಗೆ ಗಾಳಿ ಕೊಟ್ಟಾಗ ಅದು ಇನ್ನೂ ಚೆನ್ನಾಗಿ ಪಚನ ಆಗ್ತದೆ. ಅದೇ ನಾವು ಊಟ ಮಾಡ್ತಾ ಇರಬೇಕಾದ್ರೆ 2 ನಿಮಿಷಕ್ಕೆ ನೀರು ಕುಡಿತಾ ಇರೋದ್ರಿಂದ, ನಾವು ಚಂದ್ರ ಸ್ವರ ಆ್ಯಕ್ಟಿವ್ ಇದ್ದಾಗ ಊಟ ಮಾಡಿದ್ರೆ ತಣ್ಣನೆ ಗಾಳಿ ಕೊಟ್ಟಾಗ ಅದು ಡಿಮ್ ಆಗುತ್ತೆ, ಪಚನಕ್ರಿಯೆ ಫಾಸ್ಟಾಗಿ ಆಗಲ್ಲ, ಅದು ಬಾಡಿಲಿ ಬಿದ್ದಿರ್ತದೆ. ಆವಾಗಲೇ ನಮಗೆ ಗ್ಯಾಸ್ಟ್ರಿಕ್ಕು, ಅಜೀರ್ಣ ಅಂತ ಸಮಸ್ಯೆಗಳು ತಲೆದೋರೋದು. ದಪ್ಪ ಆಗಲಿಕ್ಕೂ ಇದೇ ಕಾರಣ. ಹಾಗಾಗಿ ಏನೇ ತಿನ್ನಬೇಕಾದ್ರೂ ನಿಮ್ಮ ಮೈಂಡಲ್ಲಿ ಒಂದಿರಲಿ, ಇದನ್ನು ನಾನು ಪಚನ ಮಾಡ್ಕೊಳ್ಬೇಕು. ಪಚನ ಮಾಡ್ಕೊಳ್ಬೇಕಂದ್ರೆ ನನ್ನ ಸೂರ್ಯನಾಡಿ ಆ್ಯಕ್ಟಿವ್ ಇರಬೇಕು. ಒಂದು ವೇಳೆ ನಮ್ಮ ಶರೀರ ಆರೋಗ್ಯವಾಗಿದೆ ಅಂದರೆ ನಮ್ಮ ಮೈಂಡು ಸಹ ಚೆನ್ನಾಗಿ ಕೆಲಸ ಮಾಡ್ತದೆ. ಯಾಕಂದರೆ ನಮ್ಮ ಶರೀರ ಸರಿಯಾಗಿ ಆಕ್ಸಿಜನ್ ತಗೊಂಡಾಗ ನಮ್ಮ ಹಾರ್ಟ್ ಸಹ ಚೆನ್ನಾಗಿ ಕೆಲಸ ಮಾಡ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿ ಆಗ್ತದೆ. ಹಾಗಾಗಿ ವಿಶೇಷವಾಗಿ ನಿಮ್ಮ ಹೆಲ್ತ್, ಆರೋಗ್ಯದ ಕಡೆ ಗಮನ ಕೊಡಿ. ಪಚನ ಚೆನ್ನಾಗಿ ಆಗೋ ರೀತಿ ನೋಡ್ಕೊಳ್ಳಿ. ಊಟ ಮಾಡಬೇಕಾದ್ರೆ ಮಾತಾಡಬೇಡಿ, ಟಿ ವಿ ನೋಡಬೇಡಿ, ಮೊಬೈಲ್ ಹಿಡ್ಕೊಂಡು ಊಟ ಮಾಡಬೇಡಿ. ಸೂರ್ಯನಾಡಿ ಆ್ಯಕ್ಟಿವ್ ಇದ್ದಾಗ ಊಟ ಮಾಡಿ. ಇದೊಂದು 15-20 ದಿವಸ ಮಾಡಿ ನೋಡಿ, ಏನು ಪರಿಣಾಮ ಆಗ್ತಾಯಿದೆ. ಗ್ಯಾಸ್ಟ್ರಿಕ್ ಆಗ್ತಾ ಇದೆಯಾ, ಹೊಟ್ಟೆ ಭಾರ ಅನಿಸ್ತಾ ಇದೆಯಾ, ನಿಮಗೆಲ್ಲ ಗೊತ್ತಾಗುತ್ತೆ ರಿಸಲ್ಟು. ಪ್ರಾಕ್ಟೀಸ್ ಯಾಕೆ ಮಾಡಬೇಕಂದ್ರೆ, ಮುಂದೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಾಗ ನೆಕ್ಸ್ಟು ಊಟ ತಟ್ಟೆ ನಿಮ್ಮ ಮುಂದೆ ತಂದಿಟ್ಟಾಗ ಆಟೋಮೆಟಿಕ್ಕಾಗಿ ಸೂರ್ಯನಾಡಿ ಆ್ಯಕ್ಟಿವ್ ಆಗ್ತದೆ. ಈಗ ಯಾಕೆ ಆಗ್ತಾ ಇಲ್ಲ ಅಂದರೆ ನಮ್ಮ ನೋಸ್ಟ್ರಲ್ಗಳು ಬ್ಲಾಕ್ ಆಗಿದ್ದಾವೆ, ಜಾಮ್ ಆಗಿದ್ದಾವೆ. ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ನಾನು ಪ್ರಾಕ್ಟೀಸು ಹೇಳಿದ್ದೀನಿ, ಯಾವ ರೀತಿ ನಾಡಿನ ಆ್ಯಕ್ಟಿವೇಟ್ ಮಾಡ್ಕೋಬೋದು ಅಂತ. ಆ ರೀತಿ ಮಾಡಿ. ಪ್ರಾಕ್ಟೀಸ್ ಆಗ್ತಾ ನಿಧಾನವಾಗಿ ನೆಕ್ಸ್ಟ್ ನಿಮಗೆ ಯಾವ ಕೆಲಸಕ್ಕೆ ಯಾವ ನಾಡಿ ಆ್ಯಕ್ಟಿವೇಟ್ ಆಗಬೇಕು ಅನ್ನೋದು ಆಟೋಮೆಟಿಕ್ಕಾಗಿ ನಮ್ಮ ಶರೀರನೇ ಅದನ್ನು ಸೆನ್ಸ್ ಮಾಡ್ತದೆ. ಯಾಕಂದರೆ ನಮ್ಮ ಶರೀರದ ಒಳಗಡೆ ಏನೇನು ರೋಗಗಳಿದಾವೋ ಅದಕ್ಕೆಲ್ಲ ಮದ್ದು ನಮ್ಮ ಶರೀರದಲ್ಲೇ ಇದೆ. ಇದು ಪ್ರಾಕ್ಟೀಸ್ ಮಾಡ್ತಾ ಹೋದಾಗೆ ನಿಮಗೆ ನೀವು ಬಿಸ್ನೆಸ್ಸಲ್ಲಿ ಯಾರ ಹತ್ರ ಡೀಲ್ ಮಾಡಬೇಕು, ಮಾಡಬಾರ್ದಾ, ಯಾರನ್ನು ನಂಬಬೇಕು, ನಂಬಾರ್ದ, ದುಡ್ಡು ಕೊಡಬೇಕಾ, ಕೊಡಬಾರ್ದ, ನಿಮಗೆಲ್ಲ ಅರ್ಥ ಹೋಗ್ತದೆ. ಯಾಕಂದರೆ ನಿಮ್ಮ ಇನ್ನರ್ ಸೌಂಡ್ ನಿಮಗೆ ಮಾರ್ಗದರ್ಶನ ಮಾಡ್ತಾ ಹೋಗ್ತದೆ. ದುಡ್ಡು ಯಾವ ರೀತಿ ಕೊಡಬೇಕು, ಯಾವ ರೀತಿ ತಗೋಬೇಕು, ಸಾಲ ಯಾವಾಗ ತೀರಿಸಬೇಕು, ಸೇವಿಂಗ್ ಯಾವಾಗ ಮಾಡಬೇಕು, ಹಣ ನಿಲ್ತಾ ಇಲ್ಲ ಅಂದರೆ ಯಾವ ರೀತಿ ನಿಲ್ಲಿಸ್ಬೋದು, ದುಡಿದ ಹಣ ಮನೆಗೆ ಬರ್ತಾ ಇಲ್ಲ ಅಲ್ಲಿಂದಲೇ ಖರ್ಚಾಗ್ತಾ ಇದೆ ಅಂದರೆ ಯಾವ ರೀತಿ ಮನೆಯಲ್ಲಿ ಎನರ್ಜಿನ ಪಾಸಿಟಿವ್ ಮಾಡಿಡಬೇಕು ಅನ್ನೋದನ್ನು ಹೇಳಿದ್ದೀನಿ. ಮಾಡಿ.